ಹನುಮಂತನಿಗೆ ಸುದೀಪ್ ಸರ್ ಅವರು ಬೈತಾರ ಅಂತ ಎಲ್ರಿಗೂ ಕೂಡ ಒಂದು ರೀತಿ ಡೌಟ್ ಶುರು. ಯಾಕೆಂದ್ರೆ ಉಸ್ತುವಾರಿಯನ್ನ ನೋಡಿರ್ಬೋದು, ಯಾವ ರೀತಿ ಉಸ್ತುವಾರಿಯನ್ನ ಮಾಡಿದ್ರು ಹನುಮಂತು ಅಂತ. ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಧನರಾಜ್ ಅವರು ಆಟ ಆಡಿದ್ದಾರೆ, ಅದು ನಿಜ. ಬಟ್ ಆ ರೀತಿ ಮೋಸ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ? ಧನರಾಜ್ ಅವರು ನೋಡ್ಕೊಂಡು ಆ ರೀತಿ ಅಂದ್ರೆ ಎದುರುಗಡೆ ಅಲ್ಲಿ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ಕಾಣುತ್ತೆ, ಬಿಂಬ ಕಾಣುತ್ತೆ. ಸೊ ಹೀಗಾಗಿ ಪಜಲ್ ನೋಡ್ಕೊಂಡು ಮಾಡಿದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸೊ ಈಗ ಪ್ರೋಮೋ ಅಂದ್ರೆ ರೆಡ್ ಅಂಡ್ ಆಗಿ ಕೂಡ ಸಿಕ್ಕಿ ಬಿದ್ದಿದ್ದಾರೆ, ಪ್ರೋಮೋದಲ್ಲೂ ಕೂಡ ತೋರಿಸಿದ್ದಾರೆ. ಹನುಮಂತ ಉಸ್ತುವಾರಿ ಮಾಡುವಂತ ಟೈಮಲ್ಲಿ ಅದನ್ನ ಗಮನಿಸ್ಲಿಲ್ವಾ? ಧನರಾಜ್ ಅಲ್ಲಿ ನೋಡ್ಕೊಂಡು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದು. ಇದು ಗೆದ್ದಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಮೋಸದಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದು ಧನರಾಜ್ ಅವ್ರಿಗೂ ಕೂಡ ಅರಿವಾಗಿದೆ. ಸೊ ಹೀಗಾಗಿ ನನಗೆ ಈ ಒಂದು ಗೆಲುವು ಬೇಕಾಗಿಲ್ಲ, ನಾನು ಕೂಡ ನಾಮಿನೇಷನ್ ಲಿಸ್ಟ್ ನಲ್ಲಿ ಹಾಕಿ ಬಿಗ್ ಬಾಸ್ ದಯವಿಟ್ಟು ಅಂತ ಕೂಡ ಸಾರಿಯನ್ನು ಕೂಡ ಕೇಳ್ತಾರೆ. ಹನುಮಂತುಗೆ ಸುದೀಪ್ ಸರ್ ಅವರು ಬೈತಾರೆ. ಸುದೀಪ್ ಸರ್ ಖಂಡಿತವಾಗಿಯೂ ಕೂಡ ಗರಂ ಆಗಿರ್ತಾರೆ. ಮೋಸದಿಂದ ಧನರಾಜ್ ಅವರು ಗೆದ್ದಿದ್ದಾರೆ. ಉಸ್ತುವಾರಿಯನ್ನ ಹನುಮಂತು ಕರೆಕ್ಟ್ ಆಗಿ ಮಾಡಬೇಕಲ್ವಾ? ಆದ್ರೆ ಯಾಕೆ ಇದನ್ನ ಗಮನಿಸ್ಲಿಲ್ಲ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಡೌಟ್ ಇರುತ್ತೆ. ಹನುಮಂತ ನೋಡಿದಿರುವ ರೀತಿ ಏನಾದ್ರು ಇದ್ರ ಬೇಕು ಅಂತ ದೋಸ್ತನನ್ನ ಗೆಲ್ಲಿಸ್ಬೇಕು ಅಂತ ರೀತಿ ಏನಾದ್ರು ಮೋಸ ಮಾಡಿದ್ರೆ ಹನುಮಂತು ಏನು ಅಂತ ಕಾಲ್ ನೋಡ್ಬೇಕು. ಸುದೀಪ್ ಸರ್ ಏನ್ ಮಾತನಾಡಿದ್ದಾರೆ, ಏನ್ ಹೇಳ್ತಾರೆ ಅದನ್ನ ತಿಳ್ಕೊಳ್ಳೋಕೆ ಫ್ಯಾನ್ಸ್ಗಳು ಕೂಡ, ವೀಕ್ಷಕರು ಕೂಡ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ಯಾರಿಗೆ? ಧನರಾಜ್ ಅವ್ರಿಗೆ ಅಥವಾ ಹನುಮಂತು ಅವ್ರಿಗೆ? ತಪ್ಪದೆ ಕಮೆಂಟ್ ಮಾಡಿ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನ